ಅದನ್ನ ಹೆಂಗ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರ್ಪ್ರೈಸ್ ಕೊಡೋರಿಲ್ಲ ನನಗೆ. ದೇವತಾ ಮನುಷ್ಯ ನನಗೆ ಇವಾಗ. ಇರ್ತಾರೆ ಕೆಲವ್ರು ಜನ ಹುಡ್ದಾಗಿನ ಜೊತೆಲೇ ಇರ್ತಾರೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಬೇಜಾರಿತ್ತು ನನ್ಗೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ನಾನು ಹೇಳಿದ್ನಲ್ಲ ಪ್ರಾಬ್ಲಮ್ ಅಂತ, ಇವತ್ತು ಸಾಲ್ವ್ ಆಗಿದೆ. ಸೊ ಯಾರಿಂದ ಆಗತ್ತಾ ತೋರಿಸ್ತೀನಿ ಬನ್ನಿ. ಗೈಸ್, ಅರ್ಜೆಂಟ್ ಅಲ್ಲಿ ಅವರು ಹೋಗ್ತಾ ಇದಾರೆ. ಇವರ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಮಣ್ಣಲ್ಲಿ ಏನೇನ್ ಬೆಳಿತಾರೆ? ಮಣ್ಣಲ್ಲಿ ಈರುಳ್ಳಿ ಬೆಳಿತಾರೆ, ತರಕಾರಿ ಬೆಳಿತಾರೆ. ಅಂತ ತರಕಾರಿ ಬೆಳೆಯೋ ಮಣ್ಣು ನಿನ್ ಬಾಯಿಗೆ ಹಾಕ ಅಂದ್ರೆ ನಿನ್ ಬಾಯಿಗೆ ಎಷ್ಟು ಬೆಳೆಯಲ್ಲ. ಗೈಸ್, ದೇವತಾ ಮನುಷ್ಯ ನನಗೆ ಇವಾಗ. ಗೈಸ್, ಸಂಧ್ಯಾ ಅವರು ತೇಜಸ್ ಅವ್ರನ್ನ ಎಷ್ಟು ಚೆನ್ನಾಗಿ ಹೋಲಿಸ್ತಾರೆ ಅಂದ್ರೆ ಸಕಾಲಾಗಿ ಹೋಲಿಸ್ತಾರೆ. ಹಾ, ಇವಾಗ ನಾನು ಈ ತ್ರಿಮೂರ್ತಿಗಳ ಫೋಟೋ ಹಿಡಿಬೇಕು. ಲೆಟ್ಸ್ ಗೋ. ಸ್ವಲ್ಪ ಶೂಟ್ ಹೆಲ್ಪ್ ಮಾಡ್ತಾಳೆ ನಿತ್ಯಾ. ಗೈಸ್, ನಮ್ಮಂತ ಹುಡುಗಿರೇನಾದ್ರೂ ರೆಡಿ ಆದ್ರೆ ಫೋಟೋ ಅಂತೂ ತಗೊಳ್ಳೇಬೇಕು. ಫೋಟೋ ತಗೋದಿದ್ರೆ ಅವರು ರೆಡಿ ಆಗಿದ್ದು ವೇಸ್ಟ್ ಅಂತ ಅರ್ಥ. ಸೊ ನಮ್ಗೆ ಹಂಗೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಬೇಜಾರಿತ್ತು ನನ್ಗೆ ಅಂತ. ಸೊ ನಾನು ಅದಕ್ಕೆ ಬಟ್ಟೆನೂ ತಂದಿಲ್ಲ, ಏನೂ ಇಲ್ಲ, ಮಾಮೂಲಿ ಬಟ್ಟೆಲಿ ಇದ್ದೀನಿ ಸದ್ಯಕ್ಕೆ. ಇವ್ರು ಸಕ್ಕತ್ತಾಗಿ ರೆಡಿ ಆಗೋರೆ. ಇವರಿಗೆ ನಾವು ಫೋಟೋ ಶೂಟ್ ಮಾಡೋಣ. ನಮ್ ಸಂಧ್ಯಾ ಅವ್ರದ್ದು ಬರ್ಡೇ ಗೈಸ್, ನಾಳೆ ಬರ್ಡೇ ಗೈಸ್. ಗೈಸ್, ಇವಳ ಬರ್ಡೇ ಇವಳಿಗೆ ಗೊತ್ತಿಲ್ಲ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಕೊಟ್ಬಿಟ್ಟವ್ರು ಇವರೆಲ್ಲ ಸೇರ್ಕೊಂಡು. ನನ್ ಜೀವನ ಪಾವನ ಒಬ್ರು ಒಂದ್ ಸರ್ಪ್ರೈಸ್ ಕೊಡೋರಿಲ್ಲ ನನ್ಗೆ. ಗೈಸ್, ಇವಾಗ ನಾನು ಯಾರು ಹೇಳಿ, ಇವಾಗ ಇವರೆಲ್ರಿಗೂ ನಾನು ಮುಸ್ತಫಾ ಅಂದ್ರೆ ಫೋಟೋ ತೆಗಿಯೋರು. ಗೈಸ್, ರೆಸಾರ್ಟ್ ನೋಡಿ ಎಷ್ಟು ಸಕ್ಕದಾಗೈತೆ. ಸೊ ನಾನು ನಿಮ್ಮ ನಿತ್ಯಶ್ರೀ. ಸೊ ಸಿಹಿ ವಿಚಾರ ಏನು ಅಂತಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಗೈಸ್, ಸಂಧ್ಯಂಗೆ ಗಿಫ್ಟ್ ತಂದಿದ್ದೀನಲ್ಲ, ಅದನ್ನ ಹೆಂಗ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಕ್ ಹೋದ್ಲು. ನನ್ನಂತ ಇಂಟ್ರೋವರ್ಟರ್ ಹತ್ರ ಫ್ರೆಂಡ್ ಆದ್ರೆ ಹೆಂಗ್ ಗತಿ ಕೊಡಕ್ಕೂ ಸಾಯ್ತೀನಿ, ಮತ್ತೆ ಏನ್ ಮಾಡಕ್ಕೂ ಸಾಯ್ತೀನಿ ನಾನು. ಅದನ್ನ ಗಿಫ್ಟ್ ಕೊಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀನಿ. ಐ ಮೀನ್, ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅವಳನ್ನೇ ಕೇಳೋಣ ಕೊಟ್ಟಾದ್ಮೇಲೆ. ಪಕ್ಕ ಇಷ್ಟ ಆಯ್ತಾ, ಇಲ್ಲಾಂದ್ರೆ ಹೇಳು ಇನ್ನೊಂದು ತಗೋಬರೋಣ ಅಂತ. ಅಂದ್ರೆ ಇನ್ನೊಂದಲ್ಲ, ಅವಳಿಗೆ ಇಷ್ಟ ಆಗಿರೋದೆ. ಸೊ ಹೊರಗಡೆ ಬಂದ್ಬಿಡ್ಲಿ ಎಲ್ಲ, ಆಮೇಲೆ ಕೊಡೋಣ. ನಾವೆಲ್ಲರೂ ಇವಾಗ ಚೆಕ್ಔಟ್ ಆಗ್ತಿದೀವಿ. ಈ ಮೂಟೆ ಬ್ಯಾಗ್ನ ಎತ್ಕೊಂಡು ಹೋಗೋದು. ಇಷ್ಟೇ ಗೈಸ್ ರೆಸಾರ್ಟ್ ಕತೆ, ಇನ್ನೇನು ಇಲ್ಲ. ನಾಳೆ ನಮ್ ಸಂಧ್ಯಾ ಒಂದು ಅವ್ರದ್ದು ಬರ್ಡೇ. ವಿಶ್ ಮಾಡ್ರಿ ಎಲ್ರು. ವಿಶ್ ಮಾಡ್ತೀರಾ? ಮಾಡ್ರಿ. ಹ್ಯಾಪಿ ಬರ್ತ್ಡೇ ಟು. ನಾನ್ ಗಿಫ್ಟ್ ತಂದಿದ್ದೀನಿ ಸಂಧ್ಯಾ ನಿಂಗೆ. ಗೈಸ್, ಇವಾಗ ಗಿಫ್ಟ್ ಕೊಡುವ ಸಮಯ. ಬ್ಯಾಗಲ್ಲಿ ತುರ್ಕ್ಬಿಟ್ಟಿದೀನಿ, ಎಲ್ಲೋಗೋಯ್ತ. ಹಾ, ಕೊಡೆ ಏಯ್ ಬನ್ರಿ ಇಲ್ಲಿ ವಿಶ್ ಮಾಡಿ ಅವಳ ಬರ್ಡೇಗೆ. ಬನ್ರಿ ವಿಶ್ ಮಾಡಿ ಈಗ. ಗೈಸ್, ಸಂಧ್ಯಂಗೆ ಇವಾಗ ಗಿಫ್ಟ್ ಕೊಡುವ ಸಮಯ. ಗೈಸ್, ನಾನ್ ರೆಸಾರ್ಟ್ ಬಂದಿದ್ದು ಇದಕ್ಕೆ ಗೈಸ್, ಗಿಫ್ಟ್ ಕೊಡೋಣ ಅಂತ. ನಿತ್ಯ ಅವರು ಒನ್ ಡೇ ಪ್ರಿಯಾರ ಗಿಫ್ಟ್ ಕೊಡಿ. ಅದೇ ನನ್ ಬರ್ಡೇ ಮೀಟ್ ಆಗಲ್ವಾ ನೀನು? ಗಿಫ್ಟ್ ಇಡ್ಕೊ. ಆಯ್ತು, ಮೀಟ್ ಆಗೋಣ. ಬರೀ ಬಾಯ್ ಮಾತಾಡಲ್ಲ. ನನ್ ಬ್ಲಾಗ್ ಹೇಳ್ಬಿಡ್ತೀನಿ ಗೈಸ್, ಮೀಟ್ ಆಗೋಣ ಅಂತ. ಬ್ಲಾಗ್ ಹೇಳ್ಬಿಟ್ಟು ನನ್ ಬ್ಲಾಗ್ ನಾಳೆ ಎಲ್ಲಿಗೆ ಬರ್ಬಿಲ್ಲ, ಹೆಂಗೆ ಬರೋದು? ನಾನು ಇವತ್ತು ಬಂದು ನಾಳೆ ಸೀದಾ ಸೀನ್ ಮನೆಗೆ ಬಂದ್ಬಿಡಿರೋದು ಅಷ್ಟೇ. ನಾಳೆ ಮುಗಿಸ್ಕೊಂಡು ಹೋಗು. ನಿತ್ಯಶ್ರೀ ಕಮಿಂಗ್ ಟು ಮೈ ಹೋಮ್. ನನ್ ಬಟ್ಟೆ ತಂದಿಲ್ವೇ? ಇವಳ ಬಟ್ಟೆನೇ ಇದಲ್ಲ. 1 2 3 ಯಾವ ಸೈಜ್ ಬೇಕು ನಿಮ್ಗೆ? ನನ್ ಸೈಜ್. ಸರಿ ಆಯ್ತು, ನೋಡೋಣ. ಅನ್ಬಾಕ್ಸ್ ಗೈಸ್, ನಮ್ದು ಚಿಕ್ಕ ಗಿಫ್ಟ್. ನಾನ್ ಬೇರೆ ಅನ್ಕೊಂಡಿದ್ದೆ ಗಿಫ್ಟ್ ಕೊಡೋಣ ಅಂತ, ಬಟ್ ನಂಗೆ ಟೈಮ್ ಸಾಲಿಲ್ಲ. ಗೈಸ್, ಸೀರಿಯಸ್ಲಿ ನಂಗೆ ಸಂಧ್ಯಂಗೆ ಏನ್ ಇಷ್ಟ ಅಂತ ಗೊತ್ತಿಲ್ಲ. ನಿಂಗೆ ಏನೇ ಇಷ್ಟ ಗೊತ್ತಿಲ್ಲ ಗೈಸ್. ಇವಾಗ ನೋಡ್ತೀನಿ ನನ್ಗೆ ಏನ್ ಇಷ್ಟ ಅಂತ. ಇದ್ರಲ್ಲಿ ಇಷ್ಟ ಆಗುತ್ತಾ ಇಲ್ವಾ? ನಂಗೆ ಅದೇ, ನನ್ ಗಿಫ್ಟ್ ಕೊಡ್ಬೇಕಾರೆ ಅದೇ ತಲೆಗೆ ಬರೋದು. ಇವ್ರಿಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅನ್ನೋದೇ ಡೌಟ್. ಏನ್ ಕೊಟ್ರು ಖುಷಿನೇ. ಇರ್ತಾರೆ ಕೆಲವ್ರು ಜನ ಹುಡ್ದಾಗಿನ ಜೊತೆಲೇ ಇರ್ತಾರೆ. ನಾಚಿಕೆ ಮಾನ ಮರ್ಯಾದೆ ಏನಿರಲ್ಲ. ಒಂದೇ ಒಂದು ಬರ್ಡೇ ಗಿಫ್ಟ್ ಕೊಡೋಣ. ನನ್ ಬರ್ಡೇಗೆ ಒಂದ್ ಚಾಕ್ಲೇಟ್ ಕೊಡ್ಸಲ್ಲ ಜನಗಳು. ಬೇಜಾರಾಗ್ಬೇಡ ಪವಿತ್ರ, ಬೇಜಾರಾಗ್ಬೇಡ. ಅವ್ರು ನನ್ ಕೊಡ್ತಾರೆ. ನಿನ್
ನೋಡ್ಕೊ, ನಾವು ಯಾವ ವರ್ಷ ಮಿಸ್ ಮಾಡಿಲ್ಲ. ಎಸ್ ಸಂಧ್ಯಾ ನನ್ ಬಿಸಿ ಅಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಇದು ಯಾರ್ ಕಣ್ಣು ಬೀಳ್ದಿರ ಇರ್ಲಿ ಅಂತ ಗೈಸ್ 20 ಸಲ ಬೀಳ್ತಾನೆ ಇರ್ತಾಳೆ ರೋಡಲ್ಲಿ, ಅದಕ್ಕೆ ಕೊಟ್ಟಿರೋದು ಗಾಡಿ ಕೀಗ್ ಹಾಕೋ ಅಂತ. ನನ್ ಗಾಡಿ ಕೀಗ್ ಹಾಕೊಂತೀನಿ. ಥ್ಯಾಂಕ್ ಯು. ಅದು ಒಂದ್ ಕೆಲಸ ಮಾಡು, ಅರ್ಧ ನೀನ್ ತಗೋ, ಅರ್ಧ ನನ್ ಕೊಡು. ಅದೊಳಗೆ ಗೊತ್ತಾಗ್ತ ನಾಚಿಕೆ ಇಲ್ದಿರೋ ಜನಗಳು. ತಾನೇ ಆಗಲ್ಲಪ್ಪ. ಹೇಳು. ಏನ್ ಗೊತ್ತಾ, ಇಷ್ಟ ಆಗ ಗಿಫ್ಟ್ ಕೊಡೋದೇ ಜೀವನದಲ್ಲಿ ದೊಡ್ಡ ಕಷ್ಟ. ಅದಕ್ಕೆ ಯಾರು ಗಿಫ್ಟೇ ಕೊಡಲ್ಲ ತಾನೇ. ಎಕ್ಸಾಕ್ಟ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನೋಡ್ಕೋ. ಕೃಷ್ಣ ಅಲ್ಲ ನೋಡು, ನೀನ್ ಕೃಷ್ಣ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಗೈಸ್ ಇದ್ ನನಗಿಷ್ಟ ಅನ್ಬಿಟ್ಟಿದ್ದು. ನಂಬ್ತಿರೋ ಬಿಡ್ತಿರೋ ಇವಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಬಟ್ ನಾನು ಎಷ್ಟೋ ಸರಿ ಕೇಳಿದೀನಿ, ನಂಗೆ ಒಂದು ಕರು ಸಾಕ್ಬೇಕನ್ನೋ ಆಸೆ ಇದೆ. ಅದು ಯಾವಾಗ ತಗೊಂಡು ಸಾಕ್ತೀನೋ ಗೊತ್ತಿಲ್ಲ. ಒಟ್ನಲ್ಲಿ ಇದು ಫಸ್ಟ್ ಸ್ಟೇಜ್ ಅನ್ಕೊಳ್ಳಿ ಈ ತರ ತಗೊಂಡಿದ್ದು. ನಾನ್ ನಿಜವಾದ ಕರುನ ತಂದು ಸಾಕ್ಬೇಕು ನಮ್ಮ ಮನೇಲಿ, ನಂಗೆ ತುಂಬಾ ಇಷ್ಟ. ಸಾಕೋ ಫ್ರೀ ಇತ್ತು. ಹೇಳಿದ್ಲು ಅಮ್ಮನ ಅಪ್ಪ ಪರ್ಮಿಷನ್ ಕೇಳಿದ್ಲು. ಅದು ವಿಡಿಯೋ ಎಲ್ಲ ನೋಡ್ಕೊಂಡು ಗೈಸ್ ಇಷ್ಟ ಆದ್ರೆ ಸಾಕು ಗೈಸ್, ನಂಗೆ ಇನ್ನೇನು ಬೇಡ. ಅಮ್ಮ ಅಪ್ಪ ಏನು ಗೊತ್ತಾ, ನನಗೆ ಇದು ಹಿಂಗಾಗದು, ನಾನ್ ತುಂಬಾ ಸ್ಪೆಸಿಫಿಕ್, ಅದಕ್ಕೆ ನಂಗ ಹಂಗ ಅನ್ಸೋದು, ಬೇರೆಯವ್ರಿಗೂ ಹಿಂಗೆ ಇಷ್ಟ ಆಗುತ್ತೆ ಅಂತ. ಎಂತ ಹುಡುಗಿ ಬೇಕಾದ್ರೆ ಹುಡುಗಿ ಆಗಿದ್ರೆ ಸಾಕಲ್ಲ. ಗಿಫ್ಟ್ ಅಂದ್ರೆ ಏನಾದ್ರು ಕಂಪೇರ್ ಮಾಡಿದ್ರೆ ನಮ್ಗೆ ಗಿಫ್ಟ್ ಏನಾಗಿದ್ರು ಸಾಕು. ಡಾಲ್ ಅದ್ ಮುಟ್ರೆ ಗೊತ್ತಾಗ್ಬಿಡುತ್ತೆ. ನೋಡ್ರಿ ಚೆನ್ನಾಗೈತೆ, ನಂಗೂ ಇಷ್ಟ ಆಯ್ತು. ಈ ತರ ಇತ್ತು. ನೈಸ್, ಥ್ಯಾಂಕ್ ಯು. ಇತ್ತೇನೆ ಅಂದ್ರೆ ಸೇಮ್ ಈ ತರ, ಬಟ್ ಫೈನ್, ಚೆನ್ನಾಗಿದೆ. ಇದರಲ್ಲಿ ವಾಸ್ ನಂಗೆ ಗೊತ್ತಿಲ್ಲ ಸರ್, ನಿಂಗೆಲ್ಲ ಕ್ಯೂಟ್ ಗಿಫ್ಟ್ ತಂದ್ಬಿಟ್ಟಿದೀನಿ ನಾನು. ಇನ್ನು ಸ್ಟ್ರಾಂಗ್ ಆಗಿ ತಂದಿರೋದು ನೀವೇ ತಾನೆ? ಗೊತ್ತಿಲ್ದ್ರ ಕ್ಯೂಟ್ ಗಿಫ್ಟ್ ಹೆಂಗ್ ತಂದ್ಬಿಟ್ರಿ ನೀವು? ಗೊತ್ತಿಲ್ಲ ಅವಳಿಗೆ ಇಷ್ಟ ಆಯ್ತು. ನನ್ಗೆ ಅವ್ಳು ಗೊತ್ತಿಲ್ಲ, ಅವ್ಳಿಗೆ ಏನ್ ಇಷ್ಟ ಆಗುತ್ತೆ ನಂಗೆ ಇವಾಗ್ಲೂ ಗೊತ್ತಿಲ್ಲ ಸೀರಿಯಸ್ಲಿ. ನಂಗೆ ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಇಷ್ಟೊಂದು ರಫ್ ಪ್ಯಾಕಿಂಗ್ ಇದೆ, ಸ್ವಲ್ಪ ಸ್ಟ್ರಾಂಗ್ ಪ್ಯಾಕಿಂಗ್ ಆಗಿದೆ. ಏನೋ ಸ್ವಲ್ಪ ಹಾರ್ಡ್ ಐಟಮ್ ಇಲ್ಲ ಬಿದ್ರೆ ಹೊಡೆದೋಗುವಂತ ಐಟಮ್ ಇರ್ಬೋದು ಅಂತ ಅನ್ಸುತ್ತೆ. ಕೃಷ್ಣ ಇಡಲ್ ಏನಾದ್ರು ತಗೊಂಡ್ಬಿಟ್ಟ. ನೀನ್ ಯಾಕೆ ಯಾವಾಗ್ಲೂ ಕೃಷ್ಣ ಕೊಡ್ಸೋದೇ ಅದು. ಕೊಡ್ಸಲ್ಲ. ಏಯ್ ಅವಳಾಡ್ಬೇಕು. ಅವಳ ಕೇಳ್ತಾ ಸಂಧ್ಯಾ ಏನೋ ಸಮಥಿಂಗ್ ಸಿಮಿಲರ್ ಹೇಳು ಗೆಸ್ ಮಾಡು. ಫ್ಲವರ್ ಆಮೇಲೆ ಯಾ ಕೇಳೋಣ ಗೈಸ್. ಸರಿ ಸಬ್ಸ್ಕ್ರೈಬ್ ಬಿಟ್ಟು ನೋಡಿ, ಹೋಗ್ಲಿ ಓಪನ್ ಮಾಡು. ಹ್ಯಾಪಿ ಬರ್ಡೇ ಸಂಧ್ಯಾ, ಹ್ಯಾಪಿ ಬರ್ಡೇ ಟು ಯು ಸಂಧ್ಯಾ, ಹ್ಯಾಪಿ ಬರ್ಡೇ ಟು ಯು ಸಂಧ್ಯಾ. ಲೇ ಅದ್ ಲೈಟ್ ಆನ್ ಮಾಡೆ. ಕತ್ಲೆಲ್ ಚೆನ್ನಾಗ್ ಕಾಣುತ್ತೆ ಆಕ್ಚುಲಿ ಅದು. ಯಾ ಸಂಧ್ಯಾ ಎಲ್ಲಿ ತಗ್ಲಕ್ಕಂದ ಸಂಧ್ಯಾ ಅದನ್ನ ನ್ಯಾತ್ ಹಾಕ್ಬೋದು. ಕೆಲಸ ಮಾಡು, ನಿಂಗೆ ತುಂಬಾ ಯೂಸ್ ಆಗಲ್ಲ, ಕೊಡಿಲಿ. ನಾನು ಹುಡ್ದಾಗಿಂದ ತೇಜ ನನ್ ಬರ್ಡೇ ವಿಶ್ ಕೂಡ ನೆಟ್ಟಿಗೆ ಮಾಡಿಲ್ಲ ಗೊತ್ತಾ. ನಾನ್ ಕೊಟ್ಟಿದ್ದೀನಿ ಗಿಫ್ಟ್. ಸಂಧ್ಯಾ ಅವರೇ ಹೆಂಗಿತ್ತು ಗಿಫ್ಟ್? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಈ ತರ ಬಂದಿದ್ದು ನನ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಂಗೆ ಖುಷಿ ಆಯ್ತೇನೆ ನಿಜ? ಆಯ್ತಾ? ಕ್ಯೂಟ್ ಆಗಿದೆ ಎಲ್ಲ ನಂತರ ಕ್ಯೂಟ್ ಆಗಿರುತ್ತೆ. ನಂಗೆ ಕ್ಯೂಟ್ ಗೊತ್ತಿಲ್ಲ, ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಆಯ್ತಾ ನಿಂಗೆ ಏನ್ ಇಷ್ಟ? ಎಲ್ಲ ಇಷ್ಟ ಆಯ್ತು. ಏನ್ ಇಷ್ಟ ನಿಂಗೆ ನಿಜವಾಗ್ಲು? ಏನ್ ಇಷ್ಟ? ಅವ್ಳಿಗೆಲ್ಲ ಕಷ್ಟನೇ ಇಷ್ಟ ಅಂತ ಏನಿಲ್ಲ. ಹೌದಾ? ನಂಗೇನ್ ಇಷ್ಟ ಅಂತ ನಿತ್ಯ ಹೇಳು ಅಂತ ಹೇಳಿದ್ದು. ನಿತ್ಯ ಹೇಳು ಅಂತ ಹೇಳಿದ್ದು.
ಕಾಲಿಗೆ ಬಿದ್ದೀಯ ನಿಂಗೆ ಕಾಲಿಗೆ ಬೀಳಕ್ಕೆ ಹೋಗ್ತಿದ್ಯಾ ಗೈಸ್ ತೇಜ ಹಿಂಗೆಲ್ಲ ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಹೇಳಿದ್ರೆ ನಿತ್ಯ ಹೇಳಿ ವರ್ಸ್ಟ್ ಆಗಿ ಪ್ರಪೋಸ್ ಒಂದ್ಸಲ ತೋರಿಸ್ಬಿಡು ಏನೇನ್ ಕೊಟ್ಟಿದ್ದೀನಿ. ಗೈಸ್ ಒಂದು ಕಿಚನ್ ಕೊಟ್ಟಿದ್ದಾಳೆ, ನಜರ್ ಬರ್ಬಾರ್ದಂತ. ಡಾಲ್ ಕೊಟ್ಟಿದ್ದಾಳೆ, ಇದ್ರಲ್ಲಿ ಕರು, ಹಸು ಮತ್ತೆ ಕರು. ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು ನಿಂಗೆ? ತುಂಬಾ ಹ್ಮ್. ಎಲ್ಲಾನು ಸಿಕ್ಕಾಪಟ್ಟೆ ಇಷ್ಟ. ಓ ಎಲ್ಲ ಇಷ್ಟ ಆಯ್ತಾ? ಎಲ್ಲ ಇಷ್ಟ. ಇದು ಲ್ಯಾಂಪ್ ಚೆನ್ನಾಯ್ತು. ಮಿಲ್ಕ್ ಬೈತ ಬಲ್ಲಿ. ಫೈನಲಿ ಗೈಸ್ ನಂಗೆ ಗಿಫ್ಟ್ ಕೊಡಕ್ಕೆ ಭಯ ಆಯ್ತು, ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ. ಫೈನಲಿ ಡನ್, ಕೊಟ್ಬಿಡ್ಬೇಕು ಗೈಸ್. ಯಾರಿಗಾದ್ರೂ ಇಷ್ಟ ಆಗ್ಲಿ ಬಿಡ್ಲಿ, ಕೊಡೋದ್ ಕೊಟ್ಬಿಡು. ಗಿಫ್ಟ್ ಅದು ನಮ್ಗೇನ್ ಇಷ್ಟ ಬರುತ್ತೋ ಅವ್ರ ಇಷ್ಟ ಆಗ್ಲೇಬೇಕು. ಯಾಕಂದ್ರೆ ಅದ್ ನಮ್ ಕಡೆಯಿಂದ ಗಿಫ್ಟ್ ಅವ್ರ ಇಷ್ಟ ಆಗ್ಲಿ ಅಂತ ತಗೊಂಡ್ಬಂದಿರ್ತೀವಿ. ಅವ್ರಿಗೆ ಇಷ್ಟ ಆಗದೆ ಇದ್ರೆ ಅಂತ ಬೇಜಾರು. ಆಗ್ಲೇಬೇಕು. ಹಿಂಗೆ ಗೈಸ್ ನಮ್ಮ ಮನೇಲಿ ಹಿಂಗೆ ಇವ್ರು ತಂದಿದ್ದೆಲ್ಲ ನನಗೆ ಇಷ್ಟ ಇಷ್ಟ. ಸಂಧ್ಯಾ ಒಂದು ಗಿಫ್ಟ್ ಕೊಡ್ಲಾ ನಿಮಗೆ? ಏನಪ್ಪ ಗೈಸ್ ದಿ ಬೆಸ್ಟೆಸ್ಟ್ ಗಿವರ್, ಏನೋ ದಿ ಬೆಸ್ಟೆಸ್ಟ್ ಗಿಫ್ಟ್. ಯಾರು ಕೊಡ್ದಿರೋ ಗಿಫ್ಟ್ ಕೊಟ್ಟಿನಿ ನಿಂಗೆ, ಅದು ನೆನ್ಪಲ್ಲಿ ಇಕ್ಕೋ. ಗಿಫ್ಟ್ ಅಂತ ಹೇಳ್ಬೇಡ. ಯಾರು ಕೊಡ್ತಾರೆ ಅಂತ ಗಿಫ್ಟ್ ಟು ಮೀ, ಮೇ ಗಾಡ್ ಬ್ಲೆಸ್. ಒಂದ್ ಸೆಕೆಂಡ್, ಎಲ್ರು ವಿಶ್ ಮಾಡ್ರಪ್ಪ ನಮ್ ಸಂಜೆಗೆ. ನಾಳೆ ಬರ್ಡೇ ಸಂಧ್ಯಂಗೆ ಹೇಳಿದ್ಲು. ಸಂಧ್ಯಾ ನಂಗೆ ಕೇಕ್ ಎಲ್ಲ ಇಷ್ಟ ಆಗಲ್ಲ ಅಂತ ಅವಳಿಗೆ. ಹಾ, ರೆಡಿ? ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗರೆಯು. ಹ್ಯಾಪಿ ಬರ್ಡೇ ಸಂಧ್ಯಾ. ಸಂಧ್ಯನ್ ಬರ್ಡೇಗೆ ಚೆನ್ನಾಗಿರೋ ಖುಷಿಯಾಗಿರೋ ಜೀವನದಲ್ಲಿ. ಗೈಸ್ ವರ್ಷಿತ ಕೆಳಗಿಂದ ಹಿಡ್ಕೊಂಡ್ ಬಂದ್ಲು ಗಿಫ್ಟ್. ಏನು ಕೊಡೋದು ನೀನು? ಹ್ಯಾಪಿ ಬರ್ಡೇ ಅಂತ. ಯಾ ಗೈಸ್ ಫೈನಲಿ ಡನ್. ಇಷ್ಟೇ. ಕೊಟ್ಟಿರೋ ಗಿಫ್ಟ್ ಇನ್ನೊಬ್ರು ಗಿಫ್ಟ್ ಆಗುತ್ತೆ. ನೀನ್ ಒಂದ್ ಗಿಫ್ಟ್ ಕೊಡ್ತಲ್ಲ, 2 ಗಿಫ್ಟ್ ಕೊಡ್ತಾ ಇದೆಯಾ? ನಂಬ್ತಿರೋ ಬಿಡ್ತಿರೋ, ನನ್ಗೆ 10th ತನಕ ಲೈಕ್ ಎಲ್ರ ಜೀವನದಲ್ಲೂ ಇರುತ್ತಲ್ಲ, ಫ್ರೆಂಡ್ಸ್ ಅನ್ನೋರು ಸಿಗಲ್ಲ. ಎಲ್ರಿಗೂ ಆ ಫ್ರೆಂಡ್ಸ್ ಬಾಂಡ್ ಅನ್ನೋದು ಇರಲ್ಲ. ನನ್ಗೆ 10th ತನಕ ನನ್ ಫ್ರೆಂಡ್ಸ್, ನನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋಕೆ ಯಾರು ಇರ್ಲಿಲ್ಲ. ಫ್ರೆಂಡ್ಸ್ ಅಂತ ಇದ್ರು, ಆದ್ರೆ ಅವ್ರ ಮಧ್ಯೆ ಹೆಂಗಿದ್ದೆ ಅಂದ್ರೆ ನಾನು ಆಪ್ಷನಲ್ ಆಗಿದ್ದೆ. ಬಟ್ ಇವಾಗ ಐ ಆಮ್ ನಾಟ್ an option for anyone. ಸೊ ನನಗಂತಾನೆ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇದೆ, ಫ್ರೆಂಡ್ಸ್ ಇದಾರೆ. ನೀವು ಸಿಸ್ಟರ್ಸ್, ನೀವು ಸಿಸ್ಟರ್ಸ್. ಫಸ್ಟ್ ಹೆಸರು ಹೇಳೋದೇ ಸಂಧ್ಯಾ ಪವಿ ಅಂತ. ನಾನು ನನ್ನ ಸ್ಕೂಲು ಗೈಸ್ ನಾವಿದೀವಿ ಫ್ರೆಂಡ್ಸ್. ನಾನು ಫ್ರೆಂಡ್ ಅಂತ ಮೊದ್ಲು ಇಲ್ಲಿಗೆ ಹಾಕ್ಸ್ಕೊಂಡ್ಬಿಟ್ರೆ ಮುಗೀತು, ಎಲ್ಲಾನು ನಾನು ಮಾಡ್ತೀನಿ. ಫ್ರೆಂಡ್ಸ್ಗೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತೀನಿ. ಇವಾಗ ನಂಗೆ ಫುಲ್ ಖುಷಿ. ನನ್ನ ಹತ್ರ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ನಂಗೆ ಮಿನಿಸ್ಟರ್ಸ್ ಇದಾರೆ, ನನ್ನ ಕಾಲೇಜ್ ಫ್ರೆಂಡ್ಸ್ ಇದಾರೆ, ಆಫೀಸ್ ಫ್ರೆಂಡ್ಸ್ ಇದಾರೆ. ಸೊ ತುಂಬಾ ಲಿಮಿಟೆಡ್ ಸರ್ಕಲ್ ನಂದು, ಬಟ್ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಒಳ್ಳೆಯವ್ರು ಸಿಕ್ಕಿದ್ದಾರೆ ಅಷ್ಟೇ. ಏನು ಕೌಂಟ್ ಮಾಡೋ ಅಷ್ಟು ಫ್ರೆಂಡ್ಸ್ ಅಷ್ಟೇ ನನ್ಗಿರೋದು. ಬಟ್ ಎಲ್ರು ನಾನೇ ಬೆಸ್ಟ್ ಫ್ರೆಂಡ್ಸ್, ನಾನೇ ಬೆಸ್ಟ್ ಫ್ರೆಂಡ್. ನಮ್ ತೇಜಸ್ ಅವ್ರಿಗೆ ನಿಮ್ಗೆ ಯಾರ್ರಿ ಬೆಸ್ಟ್ ಫ್ರೆಂಡ್? ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಗಿಫ್ಟ್ ತಗೊಳ್ಳೋಣ ಹೇಳು. ಕುತ್ಕೊಳ್ಳೆ ಗೈಸ್ ನಾನು ಹಂಗೆ ಇಷ್ಟ ಆಗೋದ್ ಗಂಟ ಬಿಡಲ್ಲ. ಇಷ್ಟ ಆಯ್ತಾನೆ? ಹಾ ಸೂಪರ್. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ಇಲ್ಲಾಂದ್ರೆ ಇನ್ನೊಂದು ಗಿಫ್ಟ್ ತಗೊಬಿಡ್ತೀನಿ. ಮದ್ವೆ ಆಗಿದ್ ನೆಕ್ಸ್ಟ್ ಡೇಗೆ. ನೆಕ್ಸ್ಟ್ ಡೇ ಅಲ್ಲ, ಧರ್ಮಸ್ಥಳದಲ್ಲೆಲ್ಲ ಗೊತ್ತಾ, ಧರ್ಮಸ್ಥಾನದಲ್ಲಿರ್ತಾರೆ, ಅದು ಒಣಗಿರಲ್ಲ ಆಯ್ತಾ, ಅದು ನಿಂಗೆ ಹಾಕೊಂಡು ನೋಡ್ಕೋ. ಧರ್ಮಸ್ಥಾನದಲ್ಲ, ಮದ್ವೆ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಂಡು ಇಲ್ಲ ಹಿಂಗ್ ಹಾಕೊಂಡಿರ್ತಾರೆ, ಏನಕ್ಕೋ ಗೊತ್ತಿಲ್ಲ, ಹಿಂಗ್ ಹಾಕೊಂಡಿರ್ತಾರೆ. ಇವಾಗ ಇವ್ರದ್ದು ಮದ್ವೆ ಹಿಂಗ್ ಹಾಕೊಂಡವ್ರೆ ಗೈಸ್. ಅದಕ್ಕೆ ಗೈಸ್ ನಾನು ಒಂದ್ ಹೇಳಿಲ್ಲ ನಿಮ್ಗೆ, ನಮ್ ಸಂಧ್ಯಾ ಅವರು ತಂಗಿದೀರ್ನ ಸಕ್ಕತ್ತಾಗಿ ನೋಡ್ಕೋತಾರೆ. ಇನ್ಸ್ಪೈರ್ ಆಗ್ಬೇಕು, ನಾನ್ ಇನ್ಸ್ಪೈರ್ ಆಗ್ಬೇಕು ಸಂಧ್ಯಾನಿಂದ.
ಹೇಳಲೇಬೇಕಾ? ಗೈಸ್ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇವ್ರ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಹೆಂಗ ಅನಿಸ್ತು? ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡ್ಬೇಕಂದ್ರೆ ಮಾಡ್ಬಿಡಿ. ಇಲ್ಲಾಂದ್ರೆ ನಾವೇನು ಅಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಒಂದು ಒಳ್ಳೆ ಮೂಮೆಂಟ್ ನ ನಿಮ್ಗೆ ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಮ್ ಸಂಧ್ಯಾ ಅವ್ರು ಬಿಸಿ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಗೈಸ್ ಇಲ್ಲಿ ಇದ್ದಾರೆ ಮೇಡಮ್, ಅವ್ರನ್ನ ಮಾತಾಡ್ಸೋಣ. ಏನ್ ಮೇಡಮ್ ಗೈಸ್, ನಿತ್ಯ ಚಾನಲ್ಗೆ ಆದಷ್ಟು ನಿಮ್ ಸಪೋರ್ಟ್ ಇರ್ಲಿ. ಅವ್ರ ಬ್ಲಾಗ್ಸ್ ನೋಡಿ ಚೆನ್ನಾಗಿ ಓಡಿಸಿ. ಕನ್ನಡಿಗರ ಎಲ್ಲಾರ್ ಬ್ಲಾಗ್ಸ್ ನೋಡಿ. ಕನ್ನಡ ಬ್ಲಾಗರ್ಸ್ ಟಾಪ್ ಅಲ್ಲಿ ಇರ್ಬೇಕು. ಯಾವ ಲ್ಯಾಂಗ್ವೇಜ್ ಗಿಂತ ಕಮ್ಮಿ ಇರಬಾರ್ದು ಅಷ್ಟೇ. ಪೀಸ್ ಮತ್ತೆ ಸಿಗುವ. ಗೈಸ್ ಈ ನಡುವೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸಿಗುವ ಅಷ್ಟೇ ಹೇಳ್ತಿದ್ದು. ಈ ನಡುವೆ ಅಂತೂ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ. ತೇಜಸ್ ಅವ್ರದ್ದು ಕಾಪಿ ಅಷ್ಟೇ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬೈ ಬೈ. ಗೈಸ್ ದೇವತಾ ಮನುಷ್ಯ ತೇಜಸ್ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಗೈಸ್ ಸೀರಿಯಸ್ಲಿ ನಾನು ಇವಾಗ ಖುಷಿಯಾಗಿದ್ದೀನಿ ಅಂತಂದ್ರೆ ತೇಜಸ್ ಅವರು ಜೊತೆಗೆ ಸಂಧ್ಯಾ ಅವರು ಇಲ್ಲಿ ಇಬ್ರು. ಏಯ್ ನೀವು ಬೇಜಾರಾಗಿರೋದಕ್ಕೂ ರೆಕಮೆಂಡ್ ಮಾಡಿದ್ರೆ ಏನಾರು ಮಾಡುತ್ತೆ ಅಂದ್ಬಿಟ್ಟು ಇವರು ಕಾರಣ ಇದ್ದಾರೆ. ಗೈಸ್ ಸಂಧ್ಯಾಗೆ ತೇಜಸ್ ಅವ್ರಿಗೆ ನಿಜ ನಾನು ನಿನ್ ಖುಷಿಯಾಗಿರ್ತಿರ್ಲಿಲ್ಲ, ಇಲ್ಲಿ ಸತ್ತೋಗಿರ್ತಿದ್ದೆ ನಾನು ಇಷ್ಟರಲ್ಲಿ. ಥ್ಯಾಂಕ್ ಯು ತೇಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟವ್ರೆ, ಫಾಲೋ ಮಾಡ್ತಾ ಇದ್ದೀನಿ. ಗೈಸ್ ಅವರಿಗೆ ಮಾಡಿರೋದು ಚಿಕ್ಕ ಕೆಲಸ ಅನ್ಸ್ಬೋದು, ನನ್ಗೆ ಅದು ದೊಡ್ಡ ಕೆಲಸ. ಏಯ್ ನಿಜಾನೇ ಹೇಳೋದು ನಾನು. ಜೀವನದಲ್ಲಿ ಇಷ್ಟೊಂದು ಗೈಸ್ ಫೈನಲಿ ನಾನು ಹೊರಡ್ತಾ ಇದ್ದೀನಿ. ಬಾಯ್ 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 ರಶ್ಯಾ, ಮಿಸ್ ಯು. ಬಾಯ್. ನಮ್ಮ ಸಂಧ್ಯಾ ಅವರು ಕಲ್ಸೋದು ಹೆಂಗೆ ಗೊತ್ತಾ? ಹಿಂಗೆ ಸಂಧ್ಯಾ ಬಾಯ್ 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 ಬಾಯ್. ಹುಷಾರಾಗಿ ಹೋಗೋಯ್ತಾ? ಬಾಯ್. ಹುಷಾರ್. ನೀನು ಬಿಸಿಲು. ಹೆವಿ ಬಿಸಿಲು. ಬಿಸಿಲು ಗೈಸ್. ಮಂಡ್ಯ ಅಲ್ಲ, ರಾಮನಗರ್. ಬಾಯ್ ಬಾಯ್ ತೇಜಸ್ವರೇ. ಬಾಯ್ 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 ಬಾಯ್.